ಪೋಸ್ಟ್ಪಾರ್ಟಮ್ ವೇಟ್ ಲಾಸ್ 100 ಡೇಸ್ ಚಾಲೆಂಜ್. ಲಾಸ್ಟ್ ಟೈಮ್ 75 ಡೇಸ್ ಚಾಲೆಂಜ್ ಮಾಡಿ 8-9 kgs ಕಡಿಮೆ ಮಾಡಿದಾದಮೇಲೆ 3 ಮಂತ್ಸ್ ಗ್ಯಾಪ್ ಆಗಿಬಿಟ್ಟಿತ್ತು. ಇದರಲ್ಲಿ ನನ್ನ ಬಾಡಿ ಕಂಡೀಷನ್ ಹೀಗಾಗಿದೆ. ವೇಟ್ ಲಾಸ್ ಆಗಿದೆಯಾ, ವೇಟ್ ಗೇನ್ ಆಗಿದೆಯಾ ಅಂತ ನಾನು ಸ್ಟೋರಿನಲ್ಲಿ ಪಾಲ್ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಜನ ರೆಸ್ಪಾನ್ಸಸ್ ಕೊಟ್ಟಿದ್ದೀರಾ. ಇವಾಗ ವೆಯ್ಟ್ನ ರಿವೀಲ್ ಮಾಡೋ ಟೈಮ್. ಎಸ್, ಮೈ ವೆಯ್ಟ್ ಇಸ್ 75.5 kgs, ಅಂದರೆ ವೆಯ್ಟ್ ಲಾಸ್ ಆಗಿದೆ, ಯಾವುದೇ ವೆಯ್ಟ್ ಗೇನ್ ಆಗಿಲ್ಲ. ಈ 3 ಮಂತ್ಸಲ್ಲಿ ನಾನು ಏನೇ ಜಂಕ್ಸ್ ತಿಂದ್ರೂ ನಾನು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿ ಹೆಲ್ತಿ ವೇನಲ್ಲಿ ವೆಯ್ಟ್ ಲಾಸ್ ಮಾಡಿರೋದ್ರಿಂದ ವೆಯ್ಟ್ ಗೇನ್ ಆಗಿಲ್ಲ. ಬೇರೆ ನಾನೇನಾದರೂ ಶಾರ್ಟ್ ಕಟ್ಸ್ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡಿದರೆ ವೆಯ್ಟ್ ಗೇನ್ ಆಗಿರ್ತೈತೆ ಅನ್ನೋ ಗೊತ್ತಿಲ್ಲ. ಬಟ್ ನನ್ನ ಇಡೀ ಲೈಫಲ್ಲೇ ಹೈಯೆಸ್ಟ್ ವೆಯ್ಟ್ ಇದ್ದಿದ್ದೆ 88 kgs. ಒನ್ ಥಿಂಗ್ ಫಾರ್ ಶ್ಯೂರ್, ನಾನು ಇನ್ನೊಂದು ಸಲ 88 kgs ಹೋಗಲ್ಲ ಅನ್ಲೆಸ್ ಇಟ್ಸ್ ಫಾರ್ ಅನದರ್ ಪ್ರೆಗ್ನೆನ್ಸಿ. ಸೊ ಡೇಸ್ ಚಾಲೆಂಜ್ ಆದಮೇಲೆ ಎಷ್ಟು ಇಂಚ್ ಲಾಸ್ ಆಗಿರುತ್ತೆ ಅಂತ ತಿಳ್ಕೊಬೇಕಂತ ನಾನು ಕಂಪ್ಲೀಟ್ ಎಲ್ಲನೂ ಮೆಷರ್ ಮಾಡಿ ಬರೆದಿಟ್ಕೊಂಡು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಷ್ಟಾಗಿರುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಲೇಬೇಕು. ಸೊ ಏನೇನು ಚೇಂಜಸ್ ಮಾಡ್ಕೊತಿದ್ದೀನಿ ಅಂತ ನಾನು ಅಪ್ಕಮಿಂಗ್ ರೀಲ್ಸಲ್ಲಿ ಹೇಳ್ತೀನಿ. ಡಯಟ್ ಅಂತೂ ಸೇಮ್ ಇರುತ್ತೆ, ಕಾಸ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಮೇಕ್. ನನಗೆ ತುಂಬ ಕನ್ವಿನಿಯೆಂಟ್ ಆಗಿದೆ ಮಾಡೋದಕ್ಕಾಗಿರ್ಬೋದು, ಆಮೇಲೆ ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು. ಸೊ ಇಟ್ಸ್ ದ ಸೇಮ್. ಎವ್ರಿ ಡೇ ಡಯಟ್ ರೀಲ್ಸ್ ಬರೋದಿಲ್ಲ, ಬಟ್ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಸ್ಟೋರಿಯಲ್ಲಿ ದಿನ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಮೇಡ್ ಅ ಕ್ಯೂಟ್ ಪೋಸ್ಟರ್ ಫಾರ್ ಇಟ್. ಸೊ ಸ್ಟೇ ಟ್ಯೂನ್ಡ್, ಬೇಗ ಫಾಲೋ ಮಾಡಿ.